ನಮಸ್ಕಾರ ವಿದ್ಯಾರ್ಥಿಗಳೇ. ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಎನ್, ನೂಪುರ ಭ್ರಮರಿ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರ ಐಕೆ ಸೆಂಟರ್ನ ಪ್ರಾಚಾರ್ಯಗೆ ನಿಮ್ಮನ್ನ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೇನೆ. ನಿನ್ನೆ ಅಷ್ಟೇ ನಾವು ಅಲರಿಪ್ಪುವಿನ ಬಗ್ಗೆ ಒಂದು ಪ್ರಾಥಮಿಕವಾದಂತಹ ಪಾಠ್ಯವನ್ನ ತಿಳ್ಕೊಂಡಿದ್ವಿ ಅಲ್ವಾ? ಜೂನಿಯರ್ ಮತ್ತೆ ಸೀನಿಯರ್ ಎಕ್ಸಾಮ್ಸ್ಗಳಿಗೆ ಬಾಯಲ್ಲಿ ಹೇಳೋದಕ್ಕೂ ಅನುಕೂಲ ಆಗ್ಬೇಕು, ಹಾಗೇನೆ ಬರೆಯೋದಕ್ಕೂ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸ್ವಲ್ಪ ನಾವು ಮುಂದಕ್ಕೆ ಹೋಗೋಣ. ಸಂಶೋಧನಾಧಾರಿತವಾದಂತಹ ಕೆಲವೊಂದು ವಿಶೇಷವಾದಂತಹ ವಿಷಯಗಳನ್ನ ನಾನು ಈ ಸಂಚಿಕೆಯಲ್ಲಿ ನಿಮಗೆ ಪಾಠ ಮಾಡೋಳಿದ್ದೀನಿ. ನೋಟ್ಸ್ ಮಾಡ್ಕೊಳ್ತಿರ್ತಾನೆ. ಈ ಹಂತದಲ್ಲಿ ನೀವು ವಿದ್ವತ್ ಪೂರ್ವ, ವಿದ್ವತ್ ಅಂತಿಮ, ಹಾಗೇನೆ ಸ್ನಾತಕೋತ್ತರ ಅಧ್ಯಯನ ಮೊದಲಾದಂತಹ ಇನ್ನೂ ಮುಂದಿನ ಅಧ್ಯಯನಗಳಿಗೆ ನೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮಾಡೋದಿದ್ರೆ ಈ ಮಾಹಿತಿಗಳು ನಿಮ್ಗೆ ಸಹಾಯವನ್ನು ಮಾಡುತ್ತೆ. ನಿನ್ನೆ ನಾವು ಅಲರಿಪ್ಪುವಿನ ಒಂದು ವಿನ್ಯಾಸ ಹೇಗಿದೆ, ತಾಳಗಳು ಹೇಗ್ ಬರುತ್ತೆ, ಜಾತಿಗಳು ಯಾವುದು ಮತ್ತು ಅದರ ಪದದ ಅರ್ಥವನ್ನ ತಿಳಿದುಕೊಂಡಿದ್ವಿ. ಇವತ್ತು ಸ್ವಲ್ಪ ಇತಿಹಾಸವನ್ನ ಗಮನಿಸೋಣ. ನಮಗೆಲ್ರಿಗೂ ಗೊತ್ತಿದೆ, ತಂಜಾವೂರು ಸಹೋದರರು 4 ಜನ: ಚಿನ್ನಯ್ಯ, ಪೊನ್ನಯ್ಯ, ಶಿವಾನಂದ ಮತ್ತು ವಡಿವೇಲು. ಮಹಾನ್ ವಿದ್ವಾಂಸರು. ಇವರಲ್ಲಿ ಒಬ್ಬ ಮೈಸೂರಿಗೂ ಬರ್ತಾರೆ, ಇನ್ನೊಬ್ಬರು ಕೇರಳಕ್ಕೂ ಹೋಗಿ ಅಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ ರಾಜರ ಆಸ್ಥಾನಗಳಲ್ಲಿ. ಅದು ಆ ಕಡೆಗಿರ್ಲಿ. ನಿಮಗ್ ಗೊತ್ತಿರೋ ಹಾಗೇನೆ ನಾವು ಇಂದು ಆಚರಿಸ್ತಾ ಇರುವಂತಹ ಭರತನಾಟ್ಯದ ಮಾರ್ಗ ಪದ್ಧತಿ ಏನು, ಅದನ್ನ ಸಿದ್ಧಪಡಿಸ್ಕೊಟ್ಟವರು ತಂಜಾವೂರು ಸಹೋದರರು ಎಂದು ನಂಬಿಕೊಂಡು ಬರಲಾಗ್ತಾ ಇದೆ. ಅಲರಿಪ್ಪುವಿನಿಂದ ತಿಲ್ಲಾನದವರೆಗಿನ ಮಾರ್ಗ ಪದ್ಧತಿ ಅಂದ್ರೆ ಒಂದು ಕಚೇರಿ ಕ್ರಮ. ನೀವು ಈ ನೃತ್ಯವನ್ನ ಸಭೆಯಲ್ಲಿ, ವೇದಿಕೆಯಲ್ಲಿ ಪ್ರಸ್ತುತಿ ಮಾಡ್ತೀರಿ ಅಂತಂದ್ರೆ ಅದಕ್ಕೊಂದು ಕ್ರಮ ಅಂತಿದೆ ಅಲ್ಲ, ಈ ತರ ಅಂತ ಹೇಳ್ಬಿಟ್ಟು ಅದನ್ನ ಸಿದ್ಧಪಡಿಸ್ಕೊಟ್ಟವ್ರು ಅವರು ಅಂತ ನಾವು ಈ ಹೊತ್ತಿಗೆ ಎಲ್ಲ ಪುಸ್ತಕಗಳಲ್ಲೂ ಓದ್ಕೊಂಡ್ ಬರ್ತೀವಿ. ಆದ್ರೆ ತಂಜಾವೂರು ಸಹೋದರರು ಭರತನಾಟ್ಯ ಅನ್ನುವಂತ ಹೆಸರಿನಲ್ಲೇ ಇದನ್ನ ಡಿಸೈನ್ ಮಾಡಿರ್ಲಿಲ್ಲ ಅನ್ನೋದು ಗೊತ್ತಾಗತ್ತೆ. ಅಂದ್ರೆ ಭರತನಾಟ್ಯ ಅನ್ನುವಂತ ಹೆಸರು ಬಂದಿದ್ದು ನಮಗ್ 1920 ನಂತರದ ಕಾಲದಲ್ಲಿ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ. ಅದಕ್ಕಿಂತ ಮುಂಚೆ ದೇವದಾಸಿ, ಆಟಂ, ಕೂತು, ಚಾಫೆ ಮೇಳ, ಸದಿರ್, ಹೀಗೆ ಹಲವು ಹೆಸರುಗಳಿಂದ ಈ ಕಲೆ ಕರೆಯಲ್ಪಡ್ತಾ ಇತ್ತು. ಅದು ಆ ಕಡೆ ಇರ್ಲಿ. ಒಟ್ನಲ್ಲಿ ತಂಜಾವೂರು ಸಹೋದರರು ಒಂದು ನೃತ್ಯ ವ್ಯವಸ್ಥೆಗೆ ಮಾರ್ಗ ಅನ್ನುವಂತಹ ಒಂದು ಪದ್ಧತಿಯನ್ನ ನಿರೂಪಿಸಿ ಕೊಟ್ರು. ಅದರಲ್ಲಿ ಅಲರಿಪ್ಪು ಅನ್ನುವಂಥದ್ದು ಮೊದಲನೆಯ ನೃತ್ಯ. ಅಂದ್ರೆ ಆರಂಭಿಕವಾಗಿ ಮಾಡುವಂತಹ ನೃತ್ಯಗಳಲ್ಲಿ ಪೂರ್ವಾರ್ಧದಲ್ಲಿ ಬರುವಂತಹ ಮೊದಲನೆಯ ನೃತ್ಯ. ಈ ನೃತ್ಯವನ್ನ ಅವರೇ ಕಂಪೋಸ್ ಮಾಡಿದ್ರ ಅಥವಾ ಅವ್ರಿಗೇನಾದ್ರೂ ಪ್ರೇರಣೆ ಸಿಕ್ತಾ ಅಂತ ನಿಮಗೆ ಒಂದು ಸಂದೇಹ ಬರ್ಬೋದಲ್ವಾ? ಖಂಡಿತವಾಗ್ಲೂ ಹೌದು. ಅವರಿಗೆ ಪ್ರೇರಣೆಯಾದದ್ದು ಅವರ ಆಶ್ರಯದಾತಾರನಾಗಿದ್ದಂತಹ 2ನೇ ಶರಭೋಜಿ ಅನ್ನುವಂತಹ ತಂಜಾವೂರನ್ನ ಆಳ್ತಾ ಇದ್ದಂತಹ ಮರಾಠ ರಾಜ. ಅವನು ಬರೆದಂತಹ ನಿರೂಪಣ ಹಾಗಂತ ಹೇಳ್ತಾರೆ, ಆದ್ರೆ ನಿಜವಾಗಿಯೂ ಕೂಡ ಅದರ ಹೆಸರು ಕೊರ್ವ್ಯಾಚೆ ಸಾಹಿತ್ಯಾಸೆ ಜಿನ್ನಸ್. ಇದ್ಯಾವುದು ಶಬ್ದ ಅಂತ ನೀವು ಆಶ್ಚರ್ಯ ಆಗ್ಬೋದು. ಮರಾಠಿ ಶಬ್ದ, ಮರಾಠಿ ಭಾಷೆಯಲ್ಲಿ ಬರೆಯಲ್ಪಟ್ಟಂತಹ ಒಂದು ಕಂಪೋಸಿಷನ್ ಪುಸ್ತಕ. ಅದು ಏನೆಲ್ಲ ಇತ್ತು ಆ ಕಂಪೋಸಿಷನ್ ಅಲ್ಲಿ ಅಂತಂದ್ರೆ, ಏಕರಾಗ, ಏಕತಾಳ, ಏಕಾರ್ಥ ಪ್ರಯೋಗ. ಕೇಳಿರ್ತೀರ ನೀವು ಇದನ್ನ. ಏಕರಾಗ ಅಂತಂದ್ರೆ ಒಂದೇ ರಾಗ, 18 ಕಂಪೋಸಿಷನ್ಸ್ಗಳು ಇರ್ತಿತ್ತು ಒಂದು ನಿರೂಪಣಕ್ಕೆ. ಈ ತರ 14 ನಿರೂಪಣೆಗಳಿದೆ. ಈ ಒಂದೊಂದು ನಿರೂಪಣೆಗಳಲ್ಲೂ ಕೂಡ 18 ನೃತ್ಯ ಬಂಧಗಳು ಇರ್ತಿದ್ವು. ಅದರಲ್ಲಿ ಪ್ರತಿ 3ನೆಯ ನೃತ್ಯ ಅದು ಶರ್ವ ಅಲರು ಅನ್ನುವಂತ ಹೆಸರಿನದ್ದು. ಅಲರಿಪ್ಪು ಅನ್ನುವಂತ ಹೆಸರಿಂದ ಇದ್ದದ್ದಲ್ಲ, ಶರ್ವ ಅಲರು ಅನ್ನುವಂತಹ ಒಂದು ಸೊಲ್ಕಟ್ಟಿನ ಸಂಯೋಜನೆಯಲ್ಲಿ ಬರ್ತಾ ಇದ್ದಂತಹ
ಒಂದು ನೃತ್ಯ ಅದಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಅದು ಬಹುಶಃ ತಂಜಾವೂರು ಸಹೋದರರಿಗೆ ಅಲರಿಪ್ಪುವಾಗಿ ವಿನ್ಯಾಸ ಮಾಡೋದಕ್ಕೆ ಪ್ರೇರಣೆಯನ್ನ ಕೊಟ್ಟಿರಬಹುದು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅದಕ್ಕಿಂತ ಹಿಂದಿನ ಯಾವುದೇ ಗ್ರಂಥಗಳಲ್ಲೂ ಅಷ್ಟು ಮಹತ್ವಪೂರ್ಣವಾಗಿ ಈ ಅಲರು ಅಥವಾ ಅಲರಿಪ್ಪು ಅನ್ನುವಂತಹ ಸಂಯೋಜನೆಯನ್ನ ನಾವು ಕಾಣೋದಿಲ್ಲ. ಆ ದೃಷ್ಟಿಯಿಂದ ಶರಭೋಜಿಯ ನಿರೂಪಣೆಗಳು ಅಥವಾ ಕೊರ್ವ್ಯಾಚೆ ಸಾಹಿತ್ಯಾಸೆ ಜಿನ್ನಸ್ ಇದು ಅಲರಿಪ್ಪುವಿಗೆ ಆಧಾರಪ್ರಾಯವಾದಂತಹ ಒಂದು ಮಾರ್ಗದರ್ಶನವನ್ನ ಕೊಡ್ತು ಅಂತ ನಾವು ಹೇಳಬಹುದು. ಹೇಗಿತ್ತಿವು ಅಂತ ಕೇಳಿದ್ರೆ ಒಟ್ಟು 18 ನರ್ತನ ಬಂಧಗಳಿದ್ವು. ಒಂದೇ ರಾಗದಲ್ಲಿ ಒಂದು ನಿರೂಪಣ, 18ರದ್ದು ಕೂಡ ಒಂದೇ ರಾಗ, ಒಂದೇ ತಾಳ ಮತ್ತು ಒಂದೇ ವಿಷಯವನ್ನ ಆಧರಿಸಿ, ಒಂದೇ ಕಥೆಯನ್ನ ಆಧರಿಸಿ. ಈಗ ಉದಾಹರಣೆಗೆ ಉಮಾಮಹೇಶ್ವರ ಪರಿಣಯ ಅಂತಂದ್ರೆ ಶಿವ ಪಾರ್ವತಿಯ ಮದುವೆಗೆ ಸಂಬಂಧಪಟ್ಟ ಆಗಿರುವಂತಹ ಬೇರೆ 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 ರೀತಿಯ ಕಂಪೋಸಿಷನ್ಸ್ಗಳು. ಅದನ್ನ ಇಡೀ ಒಂದಷ್ಟು ರಾತ್ರಿಯ ಕಾಲವೋ ಅಥವಾ ಒಂದು ದೀರ್ಘವಾದಂತಹ ಒಂದು ಪ್ರಸ್ತುತಿಯಾಗಿ ಮಾಡ್ತಾ ಇದ್ರು. ಈಗ ಯಕ್ಷಗಾನ ಎಲ್ಲ ಕಾಣಲ್ವೇ, ಅದೇ ತರ ಒಂದು ದೀರ್ಘವಾದ ಒಂದು ಪ್ರಸ್ತುತಿ, ಆದಿಯಿಂದ ಅಂತ್ಯದವರೆಗೂ ಕೂಡ ಒಂದೇ ಸಬ್ಜೆಕ್ಟ್. ಅದಿರ್ಲಿ, ಅಲರು ಹೇಗಿತ್ತು ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ವಾ. ಈ ಅಲರು ಸಾಮಾನ್ಯವಾಗಿ 3 ಅಂದ್ರೆ ಆ ಇಡೀ ಪ್ರಬಂಧ, ಕಂಪೋಸಿಷನ್, ಪ್ರಬಂಧ ಅಂತ ಕರಿತೀವಿ, ಎಸ್ಸೆ ಅಲ್ಲ ಅದು. ಪ್ರಬಂಧ ಅಂತಂದ್ರೆ ಕಂಪೋಸಿಷನ್ ಅಂತ ಅರ್ಥ. ಈ ಶರ್ವ ಅಲರು ಪ್ರಬಂಧ ಹೇಗಿತ್ತು ಅಂತಂದ್ರೆ 3 ಲೆವೆಲ್ ನಲ್ಲಿ ಇರ್ತಿತ್ತು. ಮೊದಲನೇದು ಶರ್ವ, 2ನೇ ಹಂತ ಅಲರು, 3ನೇದು ಆದಿತ್ಯ ಅನ್ನುವಂತಹ ಕೊನೆಯ ಹಂತ. ಹೇಗೂ ಇದು ಏಕರಾಗ. ನಿಮ್ಗೆ ಆಶ್ಚರ್ಯ ಆಗಬಹುದು, ಅಲರಿಪ್ಪು ಕೂಡ ರಾಗದಲ್ಲೇ ಇರ್ತಿತ್ತು. ಉದಾಹರಣೆಗೆ ಉಮಾಮಹೇಶ್ವರ ಪರಿಣಯ ಅನ್ನುವುದು ಮೊದಲನೆಯ ನಿರೂಪಣ, ಅದರ ರಾಗ ರೀತಿಗೌಳ. 2ನೇದು ಕುಮಾರ ಸಂಭವ ನಿರೂಪಣ, ಅದರದ್ದು ರಾಗ ಬಿಲಹರಿ. ಎಲ್ಲಾ ಕಂಪೋಸಿಷನ್ಸ್ಗಳಿಗೂ ಒಂದೇ ರಾಗ. ಅಂದ್ರೆ ಅಲರು, ಶರ್ವ ಅಲರು ಅಂತ ಕರೆಸ್ಕೊಳ್ತಾ ಇದ್ದ ಕಂಪೋಸಿಷನ್ ಕೂಡ ಅದೇ ರಾಗದಲ್ಲೇ ಇರೋದು. ರೀತಿಗೊಳ್ಳ ರಾಗದಲ್ಲಿ ಮೊದಲನೆಯ ಶರ್ವ ಅಲರು ಕಾಣಿಸುತ್ತೆ, 2ನೇಯ ನಿರೂಪಣದಲ್ಲಿ ಬಿಲಹರಿ ರಾಗ ಕಾಣಿಸುತ್ತೆ. ಅಂದ್ರೆ ಆ ಶತಮಾನದಲ್ಲೇ, ಸುಮಾರು 3 ಶತಮಾನದ ಹಿಂದಕ್ಕೇನೆ ಅದನ್ನ ರಾಗ ಸಹಿತವಾಗಿ ಹಾಡ್ತಾ ಇದ್ರು ಅಂತ ಗೊತ್ತಾಗತ್ತೆ. ಅಷ್ಟೇ ಯಾಕೆ, ನಾನು ಕಲಿತಾ ಇದ್ದಂತಹ ಕಾಲದವರೆಗೂ ಕೂಡ ರಾಗ ಸಹಿತವಾಗಿ ಅಲರಿಪ್ಪುವನ್ನ ಹಾಡುವಂತಹ ಪದ್ಧತಿ ಇತ್ತು. ಹೇಗೆ ಅಂತಲ್ಲ, ತಾ ತೈ ತೈಯುಂ ದತ್ತಾಂ ಕಿಡದಾಗ ತಾಂ ಧೀ ತಾಂ ಹಿಂಗ್ ಹೋಗ್ತಾ ಇತ್ತು. ಈಗ ಬೇರೆ ತರದ ಒಂದು ರಾಗವಿಲ್ಲದ ಒಂದು ಫಾರ್ಮ್ಯಾಟ್ ನಲ್ಲಿ ನಾವು ಹಾಡ್ತಾ ಅಭಿನಯಿಸ್ತಾ ಬಂದಿದ್ದೇವೆ. ಸರಿ, ಈ ಶರ್ವ ಅಲರುವನ್ನು ಒಂದ್ಸಲ ಗಮನಿಸೋಣವಾ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇದೇ ಥರದಲ್ಲೇ ಹೋಗ್ತಾ ಇತ್ತಾ ಅಥವಾ ಬೇರೆ ಥರದಲ್ಲಿ ಇತ್ತಾ? ಆ ಪಾಠಾಕ್ಷರಗಳದ್ದು ಸೊಲ್ಕಟ್ಟಿನ ಗುಚ್ಛ ಹೇಗಿತ್ತು ಅಂತ ನೋಡ್ಕೊಂಬರೋಣ. ಒಂದನ್ನ ಸುಮ್ನೆ ನಾನು ಓದ್ತೀನಿ, ಸಾಧ್ಯವಾದಷ್ಟು ಗಮನಿಸಿ ಇದನ್ನ. ಶರ್ವ ಕತ್ತಾಕಾರದಿಂದ ಶುರುವಾಗತ್ತೆ, ರೀತಿಗೌಳ ರಾಗ. ನಾನು ಯಾವುದೇ ರಾಗವನ್ನ ಇಲ್ಲಿ ಹಾಕದೇನೆ ಓದ್ತಾ ಇದ್ದೀನಿ, ನಿಮಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ. ರೀತಿಗೌಳ ರಾಗದಲ್ಲೇ ಈ ಶರ್ವ ಅಲರು ಆದಿತ್ಯ ಬರ್ಬೇಕು ಅಂತ ರೂಲ್ಸ್ ಇದೆ. ತಾ ಥೈ ಯ ತೈ ದ ಥ ತಾ, ತಾಂಧಿ ತೈ ಕಿಟ ತಕ, ತಾಂಧಿ ತೈ ಕಿಟ ತಕ, ಇದೆಲ್ಲ ಅಲರು. ತಾಂಧಿ ತೈ ಅನ್ನೋದು, ತಾಂಧಿ ತೈ ಕಿಟ ತಕ, 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 ತದ್ಧಿ ಕಿಟ ತಕ ತಕ ತಧಿಂಗಿಣ ತುಂ, ತಕ ಧಿಕ್ ಕಿಟ ತಕ ತಕ ತಧಿಂಗಿಣ ತುಂ, ತದ್ಧಿ ಕಿಟ ತಕ ತಕ ಧಿಕ್ ಕಿಟ ತಕ ಧಳಂಗು ತಕ ಧಿಕಿ ತಕ ತಧಿಂಗಿಣ ತುಂ, ತಾಂ ಧಿಗಿ ದಿಗಿ ಧಿಕಿ ತಕ ತಕ ಧಿಕಿ ತಕ ತಕ ಧಿಕಿ ತಕ ಧಳಂಗು ತಕ ಧಿಕಿ ತಕ ತಧಿಂಗಿಣ ತುಂ. ಇದಾದ್ಮೇಲೆ ಬರೋದು ಆದಿತ್ಯ. ತಾರಿ ತಝಂತ ತಝಂತ ಝಂತತ ಝಂಝಂತರಿ ಜಗತ ಕುಂದತ ಕುಂದರಿ ತಧಿಂಗಿಣ ತುಂ. ನಿಮ್ಗೆ ಒಂದಷ್ಟು ಅನುಭವಕ್ಕೆ ಬಂದಿರ್ಬೋದಲ್ವಾ?
ಆಲ್ಮೋಸ್ಟ್ ಈ ಹೊತ್ತಿನ ಅಲರಿಪ್ಪುವಿಗೆ ಹತ್ತಿರವಾಗಿದೆ ಅಂತಲೇ ಅನ್ಸುತ್ತೆ. ಆದ್ರೆ ನಾವು ಈ ಹೊತ್ತಿಗೆ ಅನುಸರಿಸುವಂತ ಒಂದು ಕ್ರಮದಲ್ಲಿ, ಆ ಸಿದ್ಧ ಕ್ರಮದಲ್ಲಿ ಅದಿಲ್ಲ, ಸ್ವಲ್ಪ ಬೇರೆ ಮಟ್ಟದಲ್ಲಿ ಇತ್ತು ಅಂತ ಗೊತ್ತಾಗತ್ತೆ. ಇದೇ ತರದ ಪಾಠಾಕ್ಷರದಲ್ಲಿ ಮುಂದೆ ಬರುತ್ತಲ್ಲ ಇನ್ನೊಂದು ಕುಮಾರ ಸಂಭವ ನಿರೂಪಣ, ಅದರಲ್ಲೂ ಇದೇ ತರ ಅಲರಿಪ್ಪು ಇಲ್ಲ, ಬೇರೆ ತರ ಅಲರಿಪ್ಪು ಬರುತ್ತೆ ನಮಗೆ. ಬೇರೆ ತರದ ಸೊಲ್ಕಟ್ಟು ಬರುತ್ತೆ, ಬೇರೆ ತರದಲ್ಲೇ ಮುಕ್ತಾಯ ಅಕ್ಷರಗಳು ಬರುತ್ತೆ, ಬೇರೆ ತರದ ಆದಿತ್ಯ ಬರುತ್ತೆ. ಈ ತರ ನಾವು ಗಮನಿಸ್ಕೋಬಹುದು. ಒಟ್ನಲ್ಲಿ ಆ ಹೊತ್ತಿಗೆ ಹಾಡುವಂತಹ ಸಂಪ್ರದಾಯ ಬಲವಾಗಿತ್ತು ಅನ್ನೋದಂತೂ ಗೊತ್ತಾಗತ್ತೆ. ಇನ್ನು ಪುಷ್ಪಾಂಜಲಿ ಮಾಡ್ಬೇಕಾ ಅಲರಿಪ್ಪು ಮಾಡ್ಬೇಕಾ? ಫಸ್ಟ್ ಒನ್, ಸೆಕೆಂಡ್ ಒನ್ ಯಾವ್ದು ಮಾಡ್ಬೇಕು? ಈಗ ಅಲರಿಪ್ಪು ಅಂತ ಹೇಳಿದ್ದಾರೆ ಮಾರ್ಗ ಪದ್ಧತಿಯಲ್ಲಿ, ಪುಷ್ಪಾಂಜಲಿಯನ್ನು ನಾವು ಮಾಡ್ತೀವಿ, ಹೌದಲ್ವಾ? ಏನು ಇದಕ್ಕೆ ಸಂಬಂಧ ಅಥವಾ ವ್ಯತ್ಯಾಸ ಅಂತಂದ್ರೆ, ಪುಷ್ಪಾಂಜಲಿಗೂ ಅಲರಿಪ್ಪುವಿಗೂ ಇರುವಂತಹ ಉದ್ದೇಶ ಒಂದೇನೆ. ಅದು ನಮ್ಮ ಒಂದು ಅರ್ಪಣೆಯನ್ನ ಸೂಚಿಸುವಂಥದ್ದು. ನಮ್ಮ ನೃತ್ಯದ ಅರ್ಪಣೆಯನ್ನ, ನಮ್ಮ ಒಂದು ಭಕ್ತಿಯನ್ನ, ನಮ್ಮ ಒಂದು ಪ್ರೀತಿಯನ್ನ ನಾವು ಶುರು ಮಾಡ್ತಾ ಇದ್ದೀವಿ ಕಾರ್ಯಕ್ರಮವನ್ನ ಅಂತ ಸೂಚಿಸೋದಕ್ಕೆ ಇರುವಂತ ಸಂಗತಿ. ಇಲ್ಲಿಯೂ ಕೂಡ ಅಂದ್ರೆ ಅಲರಿಪ್ಪುವಿನಲ್ಲಿಯೂ ಕೂಡ ದೇವರಿಗೆ, ಗುರುಗಳಿಗೆ, ಸಭಿಕರಿಗೆ ವಂದನೆ ಮಾಡೋ ಪದ್ಧತಿ ಇದೆ. ಪುಷ್ಪಾಂಜಲಿನಲ್ಲಿ ಹೂವನ್ನ ಹಾಕಿ ವಂದನೆ ಮಾಡುವಂತ ಪದ್ಧತಿ ಇದೆ. ಎರಡರ ಉದ್ದೇಶವೂ ಒಂದೇ. ಒಂದಿದ್ರೆ ಇನ್ನೊಂದನ್ನ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಹೇಳಲಾಗತ್ತೆ. ಹಾಗಿದ್ರೆ ಇದು ಎರಡು ಎಲ್ಲಿಂದ ಬಂತು? ಎರಡರದು ಉದ್ದೇಶ ಒಂದೇ ಅಂತ ಆದ್ರೆ ಎಲ್ಲಿಂದ ಬಂತು ಅಂತ ನಿಮ್ಗೆ ಅನ್ಸ್ಬೋದಲ್ವಾ? ಇದಕ್ಕೂ ಉತ್ತರ ಇದೆ. ಸಾಮಾನ್ಯವಾಗಿ ಅಲರಿಪ್ಪುವನ್ನ ರಾಜದಾಸಿ ಪರಂಪರೆಯಲ್ಲಿ ನಾವು ಕಾಣ್ತಾ ಬರ್ತೀವಿ. ತಂಜಾವೂರು ಸಹೋದರರು ರಾಜಾಶ್ರಯದಲ್ಲಿ ಬೇರೆ ಇದ್ರು. ರಾಜದಾಸಿಯರಾಗಿ ಯಾರೆಲ್ಲ ನಿಯುಕ್ತರಾಗ್ತಿದ್ರು ಅವ್ರಿಗೊಂದು ಇದನ್ನ ನರ್ತಿಸೋದಕ್ಕೆ ಅನುಕೂಲ ಆಗೋ ಥರದಲ್ಲೂ ಕೂಡ ಮಾಡ್ಬೇಕಿತ್ತು. ಮತ್ತು ಶರಭೋಜಿ ಮಹಾರಾಜರ ನಿರೂಪಣವೂ ಕೂಡ ರಾಜರ ಆಶ್ರಯದಲ್ಲೇ ಅದು ನರ್ತಿಸಲ್ಪಡ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ನಮಗೆ. ಹಾಗಾಗಿ ಸಾಮಾನ್ಯವಾಗಿ ಅಲರಿಪ್ಪುವನ್ನ ರಾಜದಾಸಿ ಅಂದ್ರೆ ರಾಜರ ಆಶ್ರಯದಲ್ಲಿ ಸಂಗೀತ, ನೃತ್ಯ, ವಾದ್ಯ ಇತ್ಯಾದಿ ಕಲೆಗಳನ್ನ ಆಚರಿಸ್ಕೊಂಡು ಕಲಾವಿದರಾಗಿದ್ದಂಥವ್ರು, ಶ್ರೇಷ್ಠ ಕಲಾವಿದರಾಗಿದ್ದಂಥವ್ರನ್ನ ನಾವು ರಾಜದಾಸಿಯರು ಅಂತ ಕರಿತೀವಿ. ಅಂಥವ್ರಲ್ಲಿ ಅಲರಿಪ್ಪು ಪ್ರಧಾನವಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ ಪುಷ್ಪಾಂಜಲಿ ಎಲ್ಲಿತ್ತು ಅಂತ ನಿಮ್ಗೆ ಅನ್ಸ್ಬೋದಲ್ವಾ? ಸಹಜವಾಗಿ ದೇವದಾಸಿಯರಲ್ಲಿ ಪುಷ್ಪಾಂಜಲಿಯ ಪ್ರಯೋಗ ಜಾಸ್ತಿ ಅಂತ ಗೊತ್ತಾಗುತ್ತೆ. ದೇವದಾಸಿಯರು ಅಂದ್ರೆ ಯಾರು? ದೇವಸ್ಥಾನಗಳಲ್ಲಿ ಸಂಗೀತ, ನೃತ್ಯ, ವಾದ್ಯಗಳನ್ನ ಸರಿಯಾದ ಕ್ರಮದಲ್ಲಿ ದೇವತೆಗಳಿಗೆ ಒಂದು ರಂಗಭೋಗವಾಗಿ, ಒಂದು ಷೋಡಶೋಪಚಾರ ಪೂಜೆಯಲ್ಲಿ ರಾಜಭೋಗವಾಗಿ ದೇವರಿಗೆ ಅದನ್ನ ಅರ್ಪಣೆ ಮಾಡೋದಕ್ಕೆ ಅಂತಲೇ ಮೀಸಲಾಗಿದ್ದಂತಹ ತುಂಬಾ ಶ್ರೇಷ್ಠ ಮನೆತನದ ಒಂದು ವರ್ಗ ಅದು. ಅವರಿಗೆ ನೃತ್ಯ ಅನ್ನುವಂಥದ್ದು ಸೇವೆ ಆಗಿತ್ತು, ಕಾಯಕ ಆಗಿತ್ತು, ಅವರ ಬದುಕೇ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ಅದು ಆ ಕಡೆಗಿರ್ಲಿ. ಒಟ್ನಲ್ಲಿ ಅಲರಿಪ್ಪು ಅನ್ನೋದು ಪ್ರಧಾನವಾಗಿ ನಮಗೆ ರಾಜದಾಸಿ ಪರಂಪರೆಯಲ್ಲಿ ಇದ್ದದ್ದನ್ನ ನಾವು ಪತ್ತೆ ಹಚ್ಚಬಹುದು. ಸರಿ, ನಿನ್ನೆ ಅಂತೂ 5 ಜಾತಿ ಇದೆ ಅಂತ ನಾನು ಹೇಳಿದ್ದೀನಿ, ಹೌದಾ? ಇವತ್ತು ಬರೀ 5 ಜಾತಿನ ಹಾಗಾದ್ರೆ 5 ತಾಳದಲ್ಲಿ ಬರುತ್ತಾ ಅಂತ ನೀವು ಕೇಳ್ಬೋದು. ಅಲ್ಲ, ನೀವು ಅಲಂಕಾರ ಕಲಿತಿರ್ತಾನೆ ಸಂಗೀತದಲ್ಲಿ. ಪರೀಕ್ಷೆಗಳಿಗೆ ಎಷ್ಟು ಅಲಂಕಾರ ಇದೆ? 7 ಅಲಂಕಾರ ಇದೆ. ಧ್ರುವ, ಮಟ್ಯ, ರೂಪಕ, ಏಕ ಅಂತೆಲ್ಲ ಕಲಿತಾ ಹೋಗ್ತಿರಲ್ವಾ? 7 ತಾಳ ಇದೆ ಅಂತ ಆಯ್ತು. ಈ ತಾಳಗಳನ್ನ ನಾವು ಸೂಳಾದಿ ಸಪ್ತ ತಾಳಗಳು ಅಂತ ಕರಿತೀವಿ. ಬೇಕಾದಷ್ಟು ತಾಳ ಇದೆ, 108 ತಾಳ ಇದೆ ಅಂತಲೂ ಅಂತಾರೆ. ಇನ್ನು ನಾಟ್ಯಶಾಸ್ತ್ರದಲ್ಲೂ ಕೂಡ ತಾಳಗಳಿತ್ತು ಅಂತ ಗೊತ್ತಾಗತ್ತೆ. ಇದನ್ನ ಈ 7 ಸೆಟ್ ಇದೆ ಅಲ್ವಾ, ಅದನ್ನ ಸೂಳಾದಿ ಸಪ್ತ ತಾಳಗಳು ಅಂತ ಕರೀತಾರೆ. ಪುರಂದರದಾಸರೆಲ್ಲ ಇದನ್ನ ನಿಯಮನ ಮಾಡಿದ್ದು ಅಂತಲೂ ಗೊತ್ತಾಗತ್ತೆ ನಮಗೆ. ಸಂಗೀತದಲ್ಲಿ, ಕರ್ನಾಟಕ ಸಂಗೀತದಲ್ಲಿ ಇದನ್ನ ನಿಯಮನ ಮಾಡಿದ್ರು ಅಂತ ಗೊತ್ತಾಗತ್ತೆ. ಈ 7 5 ಜಾತಿ, ತ್ರಿಶ್ರ, ಚತುರಶ್ರ, ಖಂಡ, ಮಿಶ್ರ ಮತ್ತು ಸಂಕೀರ್ಣ, ಈ 5 ಜಾತಿ ಒಟ್ಟಿಗೆ ನೀವು ಗುಣಾಕಾರ ಮಾಡ್ಬೇಕು. 7 × 5 ಎಷ್ಟಾಯ್ತು ತಾಳ? 35 ತಾಳ ಆಯ್ತು. ಈ 35 ತಾಳದಲ್ಲಂತೂ ಖಂಡಿತವಾಗ್ಲೂ ಅಲರಿಪ್ಪು ಮಾಡ್ಬೋದು. ಇದಲ್ಲದೇನೆ ಇನ್ನೆಷ್ಟೋ ದೇಶಿ ತಾಳಗಳಲ್ಲೂ ಕೂಡ ಅಲರಿಪ್ಪುವನ್ನು ಮಾಡಬಹುದು. ಆದ್ರೆ ಪ್ರಯೋಗದಲ್ಲಿರೋದು ಸಾಮಾನ್ಯವಾಗಿ ಆದಿತಾಳದ ಅಲರಿಪ್ಪು ಪ್ರಯೋಗದಲ್ಲಿರುತ್ತೆ, ರೂಪಕ ತಾಳದ ಅಲರಿಪ್ಪು ಪ್ರಯೋಗದಲ್ಲಿರುತ್ತೆ. ಹಾಗೇನೆ ವಿನ್ಯಾಸ ಮಾಡೋರು ಧ್ರುವದಲ್ಲೂ ಮಾಡ್ಬೋದು, ಮಟ್ಟದಲ್ಲೂ ಮಾಡ್ಬೋದು, ತ್ರಿಪುಟದಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ತಾ ಹೋಗ್ಬೋದು.
ಈ ಹೊತ್ತಿಗೆ ಅಲ್ಲರಿಪ್ಪು ಸಾಕಷ್ಟು ಬದಲಾಗಿದೆ. ಬದಲಾವಣೆಗಳು ಯಾವ್ಯಾವುದು ಅಂತ ನೀವು ಗಮನಿಸಲೇಬೇಕು. ಈಗ ಅಲರಿಪ್ಪುವಿನಲ್ಲಿ ನೋಡಿ, ಮೊದಲು ರಾಗದಲ್ಲಿ ಹಾಡ್ತಾ ಇದ್ರು, ಅದು ಕಡಿಮೆ ಆಗ್ತಾ ಬಂತಲ್ವಾ? ಹಾಗೇನೆ ಮೊದಲೆಲ್ಲ ಅಲರಿಪ್ಪುವನ್ನ ಯಾವುದೇ ರೀತಿಯ ಸಾಹಿತ್ಯದ ಅಭಿನಯದ ತರ ಮಾಡದೇನೆ, ಈಗ ಸಾಹಿತ್ಯ ಅಂತಿದ್ರೆ ಒಂದು ಇರುತ್ತಲ್ಲ, ಕೃಷ್ಣ ನೀ ಬೇಗನೆ ಬಾರೋ ಅಂದ್ರೆ ಸಾಹಿತ್ಯ ಇದೆ. ಈ ತರ ಇದ್ರೆ ಅದನ್ನ ನೃತ್ಯ ಅಂತ ಕರೀತಾರೆ. ಒಂದು ಸಾಹಿತ್ಯಕ್ಕೆ ಅಭಿನಯ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗಿರುವಂತಹ ಅರ್ಥವನ್ನ ಸಭಿಕರಿಗೆ, ಪ್ರೇಕ್ಷಕರಿಗೆ ತಿಳಿಸೋದು, ಅದನ್ನ ನಾವು ನೃತ್ಯ ಅಂತ ಕರಿತೀವಿ. ನೃತ್ಯದಲ್ಲಿ ಆ ತರ ಏನೂ ಇರಲ್ಲ, ಒಂದಷ್ಟು ಸೊಲ್ಕಟ್ಟುಗಳದ್ದು ಒಂದು ಗುಚ್ಛ ಇರುತ್ತೆ ಅಲ್ವಾ? ಅದಕ್ಕೆ ವಿಶೇಷವಾದ ಅರ್ಥ ಇರಲ್ಲ. ಹಾಗಿದ್ದು ಕೂಡ ಅದು ಚೆನ್ನಾಗಿ ಕಾಣಿಸುತ್ತೆ, ನಾವು ಹಾಗೆ ತಾನೇ ಮಾಡೋದು. ಹಾಗಾಗಿ ಅಲರಿಪ್ಪುವಿನಲ್ಲಿ ಇದೇ ತರ ಸೊಲ್ಕಟ್ಟುಗಳದ್ದು ಒಂದು ಗುಚ್ಛ ಇದೆ. ಅದನ್ನ ಒಂದು ಬೇರೆ ಬೇರೆ ರೀತಿಯ ಫಾರ್ಮ್ಯಾಟ್, ಅಂದ್ರೆ ದ್ರುತ, ವಿಳಂಬ, ಮಧ್ಯಮ, ಈ ಎಲ್ಲದರಲ್ಲೂ ಕೂಡ ನಾವು ಮಾಡ್ತಾ ತಾಳದ ಬಿಗಿಯನ್ನೆಲ್ಲ ಸಾಧಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ ಇತ್ತೀಚೆಗೆ ಇದೆಲ್ಲದಕ್ಕಿಂತ ವಿಶೇಷವಾಗಿ ಥಮ್ಯಾಟಿಕ್ ಆಗಿರುವಂತಹ ಅಲರಿಪ್ಪು ಪ್ರಯೋಗಗಳು ಬರ್ತಾ ಇದೆ. ಅಂದ್ರೆ ಒಂದು ವಸ್ತುವನ್ನ ಅಥವಾ ಒಂದು ಸನ್ನಿವೇಶವನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ತಕ್ಕಂಗೆನೆ ಅಲರಿಪ್ಪುವನ್ನ ಕಂಪೋಸ್ ಮಾಡೋದು ಅನ್ನೋ ಥರದಲ್ಲಿ. ಅಂದ್ರೆ ಆಲ್ಮೋಸ್ಟ್ ಸಾಹಿತ್ಯ ಇಲ್ಲದೇನೂ ಕೂಡ ನಾವು ಒಂದು ವಿಶೇಷವಾದ ವಸ್ತುವನ್ನ ಸಭಿಕರಿಗೆ, ಪ್ರೇಕ್ಷಕರಿಗೆ ತೋರಿಸೋ ಥರದಲ್ಲಿ ನಾವು ಅದನ್ನ ವಿನ್ಯಾಸ ಮಾಡ್ತಾ ಇದೀವಿ. ಅಂದ್ರೆ ಆಲ್ಮೋಸ್ಟ್ ನೃತ್ಯಕ್ಕೆ ಹತ್ರ ನಿಂತ್ಕೊಳ್ಳುತ್ತೆ. ಸಾಹಿತ್ಯ ಒಂದಿಲ್ಲ ಅಂತ ಬಿಟ್ರೆ ಪಾಠಾಕ್ಷರಗಳ ಮೂಲಕವಾಗಿ, ಸೊಲ್ಕಟ್ಟಿನ ಮೂಲಕವಾಗಿ ನಾವು ಒಂದು ವಸ್ತು ವಿಷಯವನ್ನ ಅಲರಿಪ್ಪುವಿಗೆ ವಿನ್ಯಾಸ ಮಾಡ್ತಾ ಹೋಗಿದ್ದೀವಿ. ಇದು ನಮ್ಮ 21ನೇ ಶತಮಾನದಲ್ಲಿ ಮುಖ್ಯವಾಗಿ ನಾವು ಕಾಣ್ತಾ ಇರುವಂತಹ ಬದಲಾವಣೆ. ಈ ತರ ನಮಗೆ ಎಲ್ಲಾ ರೀತಿಯ ನೃತ್ಯ ಬಂಧಗಳಲ್ಲೂ ಕೂಡ ಕಾಲಕ್ರಮದಲ್ಲಿ ಬದಲಾವಣೆಗಳನ್ನು ಪತ್ತೆ ಹಚ್ಚಬಹುದು. ನೋಡಿ, ಅಲರುವಿನಿಂದ ಎಷ್ಟು ಚೇಂಜಸ್ ಆಗ್ತಾ ಬಂತು ಅಂತ. ಈ ತರ ಮತ್ತಷ್ಟು ವಿವರಗಳನ್ನ ಎಲ್ಲಾ ನೃತ್ಯ ಬಂಧಗಳಿಗೂ ಕೂಡ ತಿಳಿಬೇಕಾ? ನನ್ನನ್ನು ಫಾಲೋ ಮಾಡಿ. ಇದೇ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಖಂಡಿತವಾಗ್ಲೂ ಕೂಡ ದಿನಕ್ಕೊಂದು ಪಾಠ ನಿಮ್ಮನ್ನ ಕಾಯ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿ, ಡೈರೆಕ್ಟ್ ಆಗಿ ಅಲ್ಲ, ಮರಿಬೇಡಿ ಮಕ್ಳೇ. ನಮಸ್ಕಾರ, ಸಿಗೋಣ.